ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಮಂಡೇ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಹೀಗಿದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹ್ಯಾಪಿ ಮಂಡೇ ಮಾರ್ನಿಂಗ್ ಎಲ್ರಿಗೂ. ಸೋಮವಾರದ ಶುಭಾಶಯಗಳು. ಯಾರಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ ನಾನು ವಿಡಿಯೋ ಅಪ್ಲೋಡ್ ಮಾಡಿ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮಂಡೇ ಮಾರ್ನಿಂಗ್ ಅಂದರೆ ನಿಮ್ಮೆಲ್ರಿಗೂ ಗೊತ್ತು, ವಾರ ಪೂಜೆ ಎಲ್ಲ ಆಯಿತು. ಸೊ ರೆಡಿ ಆಗ್ತಾಯಿದ್ದೀನಿ. ಎಲ್ಲಿಗೆ ಏನು ಎತ್ತ ಅಂದರೆ ನನ್ನ 2ನೇ ಊರ್ಗೀತಿ ತಮ್ಮನ ಮದುವೆ ಶಶಿಕಿರಣ ಕನ್ವೆನ್ಷನ್ ಹಾಲ್ ಮಂಡ್ಯಗೆ ಹೋಗ್ತಾಯಿದ್ದೀನಿ. ಸೊ ನಿನ್ನೆ ರಿಸೆಪ್ಷನ್, ಇವತ್ತು ಧಾರೆ. ನಿನ್ನೆ ಹೋಗಬೇಕಾಗಿತ್ತು, ಸತೀಶ್ಗೆ ಫುಲ್ ಕೆಲಸ ಇದ್ದಿದ್ದ ಕಾರಣ ಇವತ್ತು ಧಾರೆಗೆ ಹೋಗೋಣ ಅಂತ ಹೇಳಿ ಜುಮ್ಕ ಹಾಕ್ಕೊಂಡು ಎಲ್ಲ ಆಯಿತು ಕೆಲಸ. ದೋಸೆ ಇವತ್ತು ಬ್ರೇಕ್ಫಾಸ್ಟ್. ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ನಿನ್ನೆ ಸಂಡೆಯಿಂದ ಏನೇನಾಯಿತು ಆ್ಯಡ್ ಮಾಡ್ತೀನಿ. ವಿಡಿಯೋ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ, ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ನ ನೋಡಿಕೊಂಡು ಬೇಗ ಬನ್ನಿ. ವಾರ ಪೂಜೆ ಎಲ್ಲ ಆಯಿತು. ಪ್ರತಿಯೊಂದು ದೇವ್ರ ಮನೆ ಪೂಜೆ ಪ್ರತಿಯೊಂದು ಮುಗಿಸಿದ್ದೀನಿ. ಇವತ್ತು ಈ ಸ್ಯಾರಿ ವೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ಯಾನ್ ಸೌಂಡು, ತುಂಬ ಶೆಕೆ. ಬ್ಲ್ಯಾಕ್ ವಿತ್ ಎಲ್ಲೋ ಬ್ಲೌಸ್. ಇದು ನನ್ನ ತಮ್ಮನ ಬೀಗ್ರೂಟದ ಸ್ಯಾರಿ. 3 ವರ್ಷ ಆಯಿತು ಅವತ್ತು ಹಾಕ್ಕೊಂಡಿರೋದಕ್ಕೆ, ಇವತ್ತು ಹಾಕೋತಾ ಇದ್ದೀನಿ. ಸೊ ಇದು ಜ್ಯುವೆಲ್ರಿ. ಇದು ನನ್ನ ಹತ್ರ ಇರಲಿಲ್ಲ ಸದ್ಯಕ್ಕೆ, ಇವಾಗ ಬಂದಿದೆ. ನನ್ನ ಹಾರ, ಆ್ಯಂಟಿಕ್ ಹಾರ ಮತ್ತು ಬ್ಯಾಂಗಲ್ ಸೆಟ್, ಇದಿಷ್ಟನ್ನ ನಾನು ವೇರ್ ಮಾಡ್ತಾಯಿದ್ದೀನಿ. ಜುಮ್ಕಿ ಹಾಕ್ಕೊಂಡಿದ್ದೀನಿ. ಇದು ಬ್ಲೌಸ್. ಇದು ಬ್ಯಾಕ್ ಸೈಡ್ ಡಿಸೈನ್ ಬೇಗ ತೋರಿಸ್ತಾ ಇದ್ದೀನಿ. ಟೈಮ್ ಇಲ್ಲ, ಬೇಜಾರಾಗಬೇಡಿ. ಡೀಟೇಲಾಗಿ ಇನ್ನೊಂದ್ಸಲಿ ಬೇಕಾದರೆ ತೋರಿಸ್ತೀನಿ. ಇದು ಸ್ಲೀವ್ಗೆ ಡಿಸೈನ್. ಇದು ಹೊಲಿಸಿ 3 ವರ್ಷ ಆಗಿದೆ, ಬಟ್ ಇವತ್ತೇ ಸೆಕೆಂಡ್ನೇ ಟೈಮ್ ವೇರ್ ಮಾಡ್ತಾ ಇರೋದು. ನನ್ನ ತಮ್ಮನ ಬೀಗ್ರೂಟ್ ಕರ್ನೇರಲ್ಲಿ ಹಾಕ್ಕೊಂಡಿದ್ದಕ್ಕೆ ಇವತ್ತು ಹಾಕ್ಕೊಂಡಿದ್ದೀನಿ. ಪಿನ್ ಮಾಡಿ ಇಟ್ಕೊಂಡೆ. ಕುಚ್ಚೆಲ್ಲ ಈ ರೀತಿ ಇದೆ. ಕಾಂಬಿನೇಷನ್ ಯೆಲ್ಲೋ ವಿತ್ ಬ್ಲ್ಯಾಕ್ ಸ್ಯಾರಿ. ಬೇಗ ರೆಡಿ ಆಗ್ತೀನಿ, ಸಿಗ್ತೀನಿ. ಓಕೆನಾ? ಸ್ಟೇಟ್ ಟ್ಯೂನ್. ನೆನ್ನೆಯಿಂದ ಏನೇನಾಯಿತು ಆ್ಯಡ್ ಮಾಡ್ತೀನಿ ಕ್ಲಿಪ್ಪಿಂಗು, ನೋಡ್ಕೊಂಡು ಬನ್ನಿ ಗೈಸ್. ನಾನು ಭಾನುವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಸಂಡೇ ಅಂದರೆ ಫನ್ ಡೇ, ರೆಸ್ಟ್ ಡೇ ಈ ರೀತಿ ಎಲ್ಲ ಇರುತ್ತೆ. ಬಟ್ ನಮ್ಮ ಮನೇಲಿ ಫೈಟಿಂಗ್ ಡೇ. ಸಂಡೇ ಅಂದರೆ ಫುಲ್ ಫೈಟಿಂಗ್ ಡೇ. ಯಾವುದೋ ಒಂದು ದಾರ ತೊಗೊಂಡು ಅವಳಿಗೆ, ನೀನು ನಾಯಿ ಮರಿ, ನೀನನ್ನು ಕಟ್ಟಾಕ್ತೀನಿ, ನಾನು ನಿನ್ನ ಕೈ ಎಳಿತೀನಿ, ಕಾಲು ಎಳಿತೀನಿ, ನಾನು ಕರೆದಿದ್ದ ಕಡೆ ಬರಬೇಕು ಅಂತ ಈ ರೀತಿ ಟಾರ್ಚರ್ ಮಾಡ್ತಾಯಿದ್ದೀನಿ. ಅವಳ ಕೈಗೆಲ್ಲ ದಾರ ಕಟ್ಟಿ, ಜುಟ್ಟಿಗೆಲ್ಲ ದಾರ ಕಟ್ಕೊಂಡು ಆಟ ಆಡ್ತಾ ಇದ್ದಾರೆ ಇಬ್ಬರು. ಹೆಂಗಿದೆ ಬಾಂಡಿಂಗ್ ಅಂದರೆ ನೋಡೋಕೆ ಹಿಂಗೆ ಫೈಟಿಂಗ್ ಆಡ್ತಾ ಇರ್ತಾರೆ. ಬಟ್ ಒಬ್ರನ್ನ ಬಿಟ್ಟು ಒಬ್ಬರು 5 ನಿಮಿಷ ಇರೋದಿಲ್ಲ. ಚಾರು ಇಲ್ಲ ಅಂದರೆ ವಿಕ್ಕಿ ಪತ್ರಗುಟ್ಟೋಗ್ತಾನೆ, ವಿಕ್ಕಿ ಇಲ್ಲ ಅಂದರೆ ಚಾರು ಕೂಡ ಪತ್ರಗುಟ್ಟೋಗ್ತಾಳೆ. ಆಡತಂಕ ಆಡ್ತಾರೆ, ಕೊನೆಗೆ ಫೈಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಮಾಡು, ಈ ನೆಟ್ಟಿಗೆ ಮಾಡು. ಈಗ ನೆಟ್ಟಿಗೆ ಮಾಡಂದೆ, ಮಾಡು. ಸರಿಗೆ ಮಾಡ್ಬೇಕೀಗ. ಬಿಸಿಲಲ್ಲಿ ಇಡೀ ದಿನ ಪನಿಷ್ಮೆಂಟ್ ಕೊಡ್ತೀನಿ. ಮಾಡು ಸರಿಯಾಗಿ. ಬಿಡು. ಪಾದ ತೊಳೆದು ಒಂದು ತಟ್ಟೆಗೆ ಹಾಕೊಂಡು ನೀರು ಕುಡಿ, ಪುಣ್ಯ ಬರುತ್ತೆ. ಅಲ್ಲಿ ಬಿಡೋದು ಯಾಕೆ? ಮಾಡು ಮಾಡು. ಅಯ್ಯಪ್ಪ ಸ್ವಾಮಿ ನಾನು ಯಾಕೆ ಹೊಡಿತಾ ಇದೆಯಾ? ನಮಸ್ಕಾರ ಮಾಡು, ನೆಟ್ಟಿಗೆ ಮಾಡು. ಮಾಡಿದೆ, ಇನ್ನೂ ನೆಟ್ಟಿಗೆ ಮಾಡಿಲ್ಲ. ಬಿಸಿಲಲ್ಲಿ ಇವತ್ತೆಲ್ಲ ಒಣಗಿಸ್ತೀನಿ. ಹಾಂ ಮಾಡು ಇನ್ನೊಂದ್ಸಲಿ. ಏನಕ್ಕೆ ಮಾಡ್ತಾ ಇರೋದು ನಮಸ್ಕಾರ? ಹಾಂ, ಇದರಲ್ಲಿ ನಯಾ ಪೈಸನೂ ಕೊಡಲ್ಲ ನಿನಗೆ. ದಯವಿಟ್ಟು ಯಾರೋ ತಪ್ಪು ತಿಳ್ಕೊಬೇಡಿ, ಯಾಕೆ ಹಿಂಗೆಲ್ಲ ಕಾಲಿಗೆ ನಮಸ್ಕಾರ ಮಾಡಿಸ್ಕೊತಾ ಇದ್ದಾರೆ ಅಂತ. ನಾನು ಹೇಳ್ದಂಗೆಲ್ಲ ಕೇಳ್ತೀನಿ, ನೀನು ಏನೇನು ಹೇಳ್ತೀಯ ಮಮ್ಮಿ ಅದನ್ನೆಲ್ಲ ಕೇಳ್ತೀನಿ ಅಂತ ಇವಳು ನಮಸ್ಕಾರ ಮಾಡ್ತಾ ಇರೋದು. ನಾನು ಬಿಸಿಲಲ್ಲಿ ನಿಲ್ಲಿಸ್ತೀನಿ, ಪನಿಷ್ಮೆಂಟ್ ಕೊಡ್ತೀನಿ, ಒಳಗಡೆ ಸೇರಿಸಲ್ಲ, ಡೋರ್ ಲಾಕ್ ಮಾಡ್ತೀನಿ ಅಂತ ಹೇಳಿದ ಮೇಲೆ ಆಯಿತು ಮಮ್ಮಿ ಅಂತ. ಅವಳಿಗೆ ವೆಜ್ ರೋಲ್ ಬೇಕಂತೆ, ಎಗ್ ಪಪ್ಸ್ ಬೇಕಂತೆ. ಈಗ 2 ತಿಂಗಳಿಂದ ಏನೂ ತಿಂದಿರ, ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿದೆ. ಸೊ ಹಾಗಾಗಿ ಬೇಕು ಮಮ್ಮಿ, ದುಡ್ಡು ಕೊಡು. ಏನು ಮಾಡಿದ್ದಾಳೆ ಅಂದರೆ, ಬರೋ ಟಿನ್ ಎಣ್ಣೆ ಆಯಿಲ್ ತರ್ತೀವಲ್ಲ, ಸನ್ ಪ್ಯೂರ್ ಆಯಿಲ್ ಟಿನ್, ಅದನ್ನೆಲ್ಲ ಮಾರಕ್ಕೆ ಹೋಗಿದ್ಲು. ಸೊ ಹಾಗಾಗಿ 2 ಪೆಟ್ಟು ಕೊಟ್ಟು ಈ ರೀತಿ ಅವಳಿಗೆ ಪನಿಷ್ಮೆಂಟ್ ಕೊಡ್ತಾ ಇರೋದು. ಆಯಿತು ಮಮ್ಮಿ, ನೀ ಹೇಳಿದ ಕೆಲಸ ಎಲ್ಲ ಮಾಡಿದೆ,
ನನಗೆ ದುಡ್ಡು ಕೊಡು, ನಾನು ವೆಜ್ ಪಪ್ಸ್ ತರಿಸ್ತೀನಿ, ಅಂದರೆ ಮೀನ್ಸ್ ಎಗ್ ಪಪ್ಸ್ ತೊಗೊಂಬರ್ತೀನಿ ಮಮ್ಮಿ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ನಾನು ಅವಳಿಗೆ 1 ರೂಪಾಯಿ ಕೂಡ ಕೊಡಲಿಲ್ಲ. ಕಾರಣ ಇವತ್ತು ನಾವೇ ಮನೇಲಿ ನಮ್ಮ ಕೇಟ್ರಿಂಗ್ ಕೆಲಸ ಮಾಡ್ತಾಯಿದ್ದಂಥ ಹುಡುಗರಿಗೆಲ್ಲ ನಾನ್ ವೆಜ್ ಊಟ ಮಾಡೋಣ. ಸುಮಾರು ತಿಂಗಳಾಯಿತು, ನಿಮಗೂ ಗೊತ್ತು. ಸೊ ಹಾಗಾಗಿ ಅದಕ್ಕೆ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ನಿಂತಿರ್ತೀನಿ ನನ್ನ ಮಗನೆ. ನೀನು ಎಷ್ಟು ಮುಖ ಮುಚ್ಕೋತೀಯೋ ಅಷ್ಟು ನೀನು ವಿಡಿಯೋ ಮಾಡ್ತೀನಿ ಕಣೋ. ಅವನೊಂದು ಲಾಗ್ ಮಾಡ್ತಾವನೆ ನೋಡಕ್ಕೂ, ಕಣ್ಣು ಮುಚ್ಕೊಂಡು ಅವನು ಎಲ್ಲರೂ ಫೋನ್ ಹಿಡ್ಕೊಂಡು ಲಾಗ್ ಮಾಡೋರೆ. ನೋಡಿ ಫ್ರೆಂಡ್ಸ್, ನೋಡಿ ಅಂತ ನೋಡಿ ಫ್ರೆಂಡ್ಸ್, 5 ಜನ ರೀ, 5 ಜನ ರೀ. ಏನಾಯ್ತೈತಿ ಅದಿನ್ನೂ ಆನೆ ಮಾಡಿಲ್ಲ. ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿ ಬಂದ ನೋಡಿ ಕಾಡ್ ಕುರ್ಬಾ, ಕಾಡ್ ಮನುಷ್ಯ. ನೋಡಿ ಜನರೇ, ಇಲ್ಲೊಬ್ಬ ಓಡ್ತಾವನೆ. ನೋಡಿ ಜನರೇ, ಪಾತ್ರೆ ಹಚ್ಚಕ್ ಮುಂಚೆನೆ ಕಸೂರಿ ಮೇಥಿ ಸುರಿತಾವನೆ. ನೀ ಯಾವ್ದು ನೋಡ್ತಾ ಇದ್ದೀವಿ ಹಿಂಗೆ ಮಕ್ಕ ಮುಚ್ಕೊಂಡು? ಏನೇನು ಮಾಡ್ತಾಯಿದ್ದೀವಿ ಅಂದರೆ ಚಿಕನ್ ಚಾಪ್ಸ್ ಮತ್ತು ಗೀ ರೈಸ್ ಮತ್ತು ಕಬಾಬ್, ಎಗ್. ಆಮೇಲೆ ಅವರು ಪರೋಟ ತಗೋತೀವಿ ಚಾಪ್ಸ್ಗೆ ಅಂತ ಹೇಳಿದ್ರು. ಹಾಗಾಗಿ ಪರೋಟ ನಾವೆಲ್ಲ ತಿನ್ನಲ್ಲ, ಅಂದರೆ ಅದು ಮೈದಾದಲ್ವಾ. ಸೊ ನಮಗೆ ಚಪಾತಿ ಬೇಕು, ನಾವು ಚಪಾತಿ ಮನೇಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆಗೂ ಆಗುತ್ತೆ, ಹುಡುಗರಿಗೂ ಆಗುತ್ತೆ. ಇಷ್ಟು ತಿಂಗಳು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಅವರಿಗೆ ಒಂದಿನ ಈ ರೀತಿ ನಾನ್ ವೆಜ್ ಊಟ ಹಾಕೋದ್ರಿಂದ ಏನೂ ಲಾಸ್ ಆಗೋದಿಲ್ಲ ಅಂತ ಹೇಳಿ ಅವರಿಗೆಲ್ಲರಿಗೂ ಟೀ ಮಾಡ್ತಾಯಿದ್ದೀನಿ. ಅಕ್ಕ ಟೀ ಮಾಡಕ್ಕ ಅಂತ ಹೇಳಿದ್ರು. ಮನೇಲಿ ಅಷ್ಟು ಒಳಗಡೆ ತಂದು ಅದೆಲ್ಲ ಗಬ್ಬೆಳಿಸಿ ಕೆಲಸ ಮಾಡೋದಕ್ಕಿಂತ ಈಚೆಗಡೆನೆ 10 ಕೆ ಜಿ ಚಾಪ್ಸು, 10 kg ಕಬಾಬ್ಗೆ ಪ್ರತಿಯೊಂದು ಎಲ್ಲ ಮಾಡ್ತಾಯಿದ್ದಾರೆ. ಸತೀಶ್ ನಿಲ್ಲಿಸ್ಕೊಂಡು ಮಾಡ್ತಾಯಿದ್ದಾರೆ. ನಮ್ಮ ಗೋಡೌನ್ ಒಳಗೆಲ್ಲ ನಾವು ನಾನ್ ವೆಜ್ ಐಟಮ್ಸ್ ಏನೂ ಮಾಡೋದಿಲ್ಲ, ಓನ್ಲಿ ವೆಜ್ ಐಟಮ್ಸ್. ಸೊ ಹಾಗಾಗಿ ಅವರು ಟೀ ಮಾಡಿಕೊಡಕ್ಕ ಅಂತ ಹೇಳಿದರು. ಅವರಿಗೆಲ್ರಿಗೂ ಟೀ ಮಾಡಿ ಕೊಟ್ಟೆ. ಸತೀಶ್ಗೆ 1 ಲೋಟ ಹಾಲು ಕೊಟ್ಟೆ. ಬೆಳಗ್ಗೆಯಿಂದ ತುಂಬ ಟಯರ್ಡ್ ಆಗಿದ್ದರು ಪಾಪ. ಇನ್ನೂ ಸ್ನಾನ ಕೂಡ ಮಾಡಿರಲಿಲ್ಲ ಸತೀಶು, ಚೌಟ್ರಿ ಕೆಲಸ ಇತ್ತು. ಅಲ್ಲಿಂದ ಮುಗಿಸ್ಕೊಂಡು ಬಂದಮೇಲೆ ಇವರು ಇದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಎಲ್ಲಿಗೋ ತೊಗೊಂಡು ಹೋಗ್ತೀವಿ, ಅಲ್ಲಿ ನಾವು ಪಾರ್ಟಿ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಸರಿ ಕಣಪ್ಪ, ಎಲ್ಲಾದರೂ ತೊಗೊಂಡೋಗಿ ಏನಾದರೂ ಪಾರ್ಟಿ ಮಾಡಿ, ನಮ್ಗದು ಬೇಡದೇ ಇರೋ ವಿಷಯ ಅಂತ ನಾವು ಕೂಡ ಹೇಳ್ತಾಯಿದ್ವಿ ಅವ್ರಿಗೆ. ಫುಲ್ ಬ್ಯಾಟಿಂಗ್ ಮಾಡಿಬಿಡು, ಫುಲ್ ಬ್ಯಾಟಿಂಗ್ ಮಾಡಿಬಿಟ್ಟು. ಎಲ್ಲಿ ನನ್ನ ಮಗನೇ ಇಲ್ಲೇ ಈ ಪಾರ್ಟಿ ಮಾಡ್ತಾ ಇದ್ದೀವಿ, ತಿರ್ಗಿ ಕಸೂನಹಳ್ಳಿ ಅಂತೀಯಲ್ಲ. ಹುಡುಗರೆಲ್ಲ ಸೇರಿ ಮಾಡಿರೋಂಥದ್ದು. ಈ ಕಡೆ ಚಿಕನ್ ಚಾಪ್ಸ್ಗೂ ಕೂಡ ರೆಡಿ ಮಾಡ್ತಾಯಿದ್ರು, ಈ ಕಡೆ ಕಬಾಬ್ಗೂ ಕೂಡ ಎಲ್ಲ ಕಲಸಿಡ್ತಾಯಿದ್ರು. ಫೈನಲಿ ಮೊಟ್ಟೆ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಎಲ್ಲನೂ 1/2 hour ಮ್ಯಾರಿನೇಟ್ ಮಾಡ್ತಾಯಿದ್ರು. ಈ ಕಡೆ ಚಾಪ್ಸ್ ರೆಡಿ ಆಯಿತು. ಈ ಕಡೆ ನನ್ನ ಫೇವ್ರೆಟ್ ಸೂಪರ್ ಮೂವಿ ಅಂಜನಿ ಪುತ್ರ, ಸಖತ್ ಮೂವಿ, ನನಗೆ ತುಂಬ ಇಷ್ಟ. ಟಿ ವಿನಲ್ಲಿ ಬರ್ತಾಯಿತ್ತು. ನನಗೆ ಮೂವಿ ನೋಡೋದು ಇಲ್ಲ ಅಲ್ಲಿ ಚಿಕನ್ ಮಾಡೋ ಕಡೆ ಹೋಗೋದು ಅದು ಟೆನ್ಷನ್ ಆಗ್ತಾಯಿತ್ತು. ಪ್ರತಿಯೊಂದು ಎಲ್ಲ ನಾ ರೆಡಿ ಮಾಡಿಕೊಟ್ಟೆ, ಬಟ್ ಅವರು ಹೊರಗಡೆ ಮಾಡ್ತಾಯಿದ್ದಾರೆ ಅಷ್ಟೇ. ಚಿಕನ್ ಚಾಪ್ಸ್ ಏನು ವೆರಿ ಈಸಿ ಮಾಡೋಂಥದ್ದು. ಗೀ ರೈಸ್ ಕೆಳಗಡೆ ಮಾಡಿದರು ಗೋಡೌನಲ್ಲಿ, ಸತೀಶ್ ಮಾಡಿಕೊಟ್ಟಿದ್ರು ಗೀ ರೈಸು. ಯಾಕಂದರೆ ಅದು 10 kg ದಮ್ ಹಾಕಬೇಕಲ್ವ, ಅದಕ್ಕೋಸ್ಕರ ಸತೀಶ್ ಅದನ್ನೆಲ್ಲ ಮಾಡಿಕೊಟ್ಟು ಸ್ನಾನಕ್ಕೆ ಹೋಗೋಕ್ಕೆ ಅಂತ ಬಂದು ಅವರು ಸ್ನಾನಕ್ಕೆ ಹೋದರು. ಅಷ್ಟರಲ್ಲಿ ನಾವೆಲ್ಲ ಹುಡುಗರು ಯಾವಾಗಲೂ ಕೆಲಸ ಅಂತ ಅಂತಿರ್ತೀವಿ. ಬಟ್ 2 ತಿಂಗಳಾದಮೇಲೆ ಅವ್ರಿಗೆಲ್ಲ ಒಂದು ನಾನ್ ವೆಜ್ ಊಟ ಹಾಕ್ಸ್ತಾ ಇರೋದಕ್ಕೆ ಪ್ರತಿಯೊಬ್ಬರು ಖುಷಿಪಟ್ಟರು. ಅವರಿಗೆ ನಾನು ಮಾಡೋ ಚಿಕನ್ ಚಾಪ್ಸ್ ಆಗಿರ್ಬೋದು, ನಾಟಿ ಸ್ಟೈಲ್ ತುಂಬಾ ಇಷ್ಟ. ಎಲ್ಲರೂ ಸೇರ್ಕೊಂಡು ಮಾಡಿದ್ದೀವಿ, ನಾನು ಒಬ್ಬಳೇ ಮಾಡಿದ್ದೀನಿ ಅಂತ ಅಲ್ಲ, ಮಸಾಲೆ ಎಲ್ಲ ರುಬ್ಕೊಟ್ಟು ಎಲ್ಲರೂ ಸೇರ್ಕೊಂಡು ಮಾಡಿದ್ದೀವಿ. ಸೊ ಎಲ್ಲರೂ ಕೂಡ ಬನ್ನಿ ಊಟಕ್ಕೆ ನಮ್ಮ ಮನೆಗೆ. ಇದು ಸಂಡೇ ಆಯಿತಾ, ಇದು ಭಾನುವಾರ ಸಂಜೆ ಮಾಡ್ತಾ ಇರೋಂಥದ್ದು. ಬೇಗ ಮಾಡಿಕೊಡಿ, ನಾವೆಲ್ಲ ಹೋಗಬೇಕು, ಕ್ಯಾರಿಯರ್ಗೆ ಹಾಕ್ಕೊಂಡು ಹೋಗ್ತೀವಿ, ಬರುವಾಗ ಕ್ಯಾರಿಯರ್ ತಂದು ಕೊಡ್ತೀವಿ ಅಂತ ಅರ್ಜೆಂಟ್ ಮಾಡ್ತಾಯಿದ್ರು. ಸೊ ನಾನು ಕೂಡ ತಲೆಗೆಲ್ಲ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿದ್ದೆ. ಯಾಕಂದರೆ ಮಂಡೇ ಆದಮೇಲೆ ತಲೆ ಸ್ನಾನ ಮಾಡಬೇಕಲ್ವ, ಹಾಗಾಗಿ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು ಇನ್ಸ್ಟಾಗ್ರಾಮಲ್ಲಿ 1-2-3 ರೀಲ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಫ್ರೀ ಇದ್ದರೆ ದಯವಿಟ್ಟು ಅಲ್ಲೂ ಕೂಡ ಚೆಕ್ ಮಾಡಿ. ಈಗ ಬಿಸಿ ಚಿಕನ್ ಕಬಾಬ್
ಕಬಾಬ್ ಕೂಡ ಸೂಪರಾಗಿ ಕ್ರಿಸ್ಪಾಗಿ ರೆಡಿ ಆಯಿತು. ಸೊ ಐ ಥಿಂಕ್ 6:30 ಅಷ್ಟರಲ್ಲಿ ಎಲ್ಲ ಫುಲ್ ಐಟಮ್ಸ್ ಎಲ್ಲ ಗೀ ರೈಸ್, ಮೊಟ್ಟೆ ಮತ್ತು ಚಿಕನ್ ಚಾಪ್ಸ್, ಚಿಕನ್ ಕಬಾಬ್ ಇದಿಷ್ಟು ರೆಡಿ ಆಯಿತು. ಇಷ್ಟೆಲ್ಲ ಆದಮೇಲೆ ಅಡುಗೆ ಮನೆ ಪರಿಸ್ಥಿತಿ ನೋಡಿ, ಎಲ್ಲ ಪ್ರತಿಯೊಂದು ಗಬ್ಬಾಗಿದೆ. ಇಷ್ಟೆಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಪ್ರತಿಯೊಂದು ತೊಳ್ಕೊತಾ ಇದ್ದೀನಿ. ಜೊತೆಗೆ ಚಪಾತಿ ಹಿಟ್ಟು ಕೂಡ ಎಲ್ಲ ಕಲಸಿಟ್ಟೆ. ಸತೀಶ್ ಗೀ ರೈಸು ತಿನ್ನೋದಿಲ್ಲ, ಪರಾಟನೂ ತಿನ್ನೋದಿಲ್ಲ. ಅವರಿಗೇನಿದ್ರು ನೈಟು ಮುದ್ದೆ ಬೇಕು, ಇಲ್ಲಾಂದರೆ ಚಪಾತಿ ಬೇಕು. ಮುದ್ದೆ ಮಾಡೋಂಥ ಪೇಷನ್ಸ್ ಮಾಡಿಬಿಟ್ರೆ ಮಕ್ಕಳು ತಿನ್ನಲ್ಲ ಮುದ್ದೆ ಇಷ್ಟೊತ್ತಲ್ಲಿ. ಸೊ ಹಾಗಾಗಿ ನಾನೇನು ಮಾಡಿದೆ, ಚಪಾತಿ ಮಾಡಿಬಿಡೋಣ ಎಲ್ರಿಗೂ ಆಗುತ್ತೆ ಅಂತ ಹೇಳಿ ನಾನು ಚಪಾತಿ ಕಲಿಸ್ಕೊಂಡೆ. ಅವರೆಲ್ಲ ಈಗ ಬಾಯ್ಸ್ ಪಾರ್ಟಿ ಮಾಡ್ತಾರೆ ಅಂದರೆ ನಾನು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಅದು ವೀಡಿಯೋ ಮಾಡೋಕ್ಕೆ ಗೋಜ್ಗೆ ಹೋಗಲಿಲ್ಲ. ಅವರೆಲ್ಲ 11:30 ಆಗುತ್ತೆ ಅವ್ರು ಪಾರ್ಟಿ ಮಾಡಿ ಅವ್ರ ಊಟ ತಿಂದು ಎಲ್ಲ ಮುಗಿಸೋ ಅಷ್ಟರಲ್ಲಿ. ಅದನ್ನೆಲ್ಲ ಹುಡುಗರು ಅಕ್ಕ ದಯವಿಟ್ಟು ವೀಡಿಯೋ ಮಾಡಬೇಡ, ನಿಂಗೆ ಕಾಲಿಗೆ ಬೇಕಾದ್ರೆ ಬಿದ್ದುಬಿಡ್ತೀವಿ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊತಿದ್ರು. ನಾನು ಅವ್ರಿಗೆ ಚೆನ್ನಾಗಿ ಭಯ ಹುಟ್ಟಿಸಿದ್ದೆ, ಹೋಗಿ ಅದು ಎಲ್ಲಿಗೆ ಎತ್ಕೊಂಡು ಹೋಗ್ತೀರಾ, ಹೋಗಿ ನೀವು ಎಲ್ಲಿ ಪಾರ್ಟಿ ಮಾಡ್ತೀರಾ ನಾನು ಅಲ್ಲೇ ಬಂದು ವಿಡಿಯೋ ಮಾಡ್ತೀನಿ ಅಂತೆಲ್ಲ ರೇಗಿಸ್ತಾ ಇದ್ದೆ. ಸೊ ಅವರು ನನ್ನ ಕೈಗಂತೂ ಸಿಕ್ಕಲ್ಲ. ಅವರು ನಾನು ತಮಾಷೆಗೆ ಹಂಗೆಲ್ಲ ರೇಗಿಸಿದ್ದೆ ಅಷ್ಟೇ. ಸೊ ನೋಡಿ ಗಾಯ್ಸ್, ನಾನು ಅಡುಗೆ ಮನೆ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ. ಇದೆಲ್ಲ ಮಾಡೋಕ್ಕೆ ಮುಂಚೆ ನನಗೆ ಸಮಾಧಾನನೇ ಆಗಲ್ಲ. ನಾನು ಯಾವತ್ತೂ ಎಷ್ಟೇ ಕೆಲಸ ಮಾಡಿ ಎಷ್ಟೇ ಟಯರ್ಡ್ ಆಗಿದ್ರು ಅಡುಗೆ ಮನೇನ ಅಥವಾ ದೇವ್ರ ಮನೇನ ಅಥವಾ ಯಾವುದೇ ಆಗಲಿ ಮನೇನ ಮೆಸಪ್ ಆಗಿಟ್ಕೊಳ್ಳೋಕೆ ಒಂಚೂರು ಇಷ್ಟ ಆಗಲ್ಲ ನನಗೆ. ಅಲ್ಲಿಂದಲೇ ಪ್ರತಿಯೊಂದು ನನಗೆ ನೀಟ್ ಆ್ಯಂಡ್ ಕ್ಲೀನ್ ಆಗಿಬಿಡಬೇಕು. ಎಲ್ಲ ಆದಮೇಲೆ ಎಲ್ಲ ಸಜ್ಜ ಎಲ್ಲ ನೀಟಾಗಿ ಒರೆಸ್ಕೊಂಡು ಬಿಸಿ ಚಪಾತಿ ಹಾಕ್ತಾಯಿದ್ದೀನಿ ಲಟ್ಸಿ. ಸತೀಶ್ ಕೂಡ ಸ್ನಾನಕ್ಕೆ ಹೋಗಿದ್ರು ಅಂತ ಹೇಳಿದೆ. ಸ್ನಾನ ಮುಗಿಸಿ ಬಂದಿದ್ದರು, ಅವ್ರಿಗೂ ಕೂಡ ಬಿಸಿ ಊಟಕ್ಕೆ ಇಡೋಣ. ಮಕ್ಕಳು ಕೂಡ ಕಾಯ್ತಾಯಿದ್ರು, ಯಾಕಂದರೆ ಮಂಡೇ ಮತ್ತು ಮಾರ್ನಿಂಗ್ ಕ್ಲಾಸಸ್ ಇದೆ. ಇಷ್ಟು ದಿನ ಅವರಿಗೆ ಸ್ಕೂಲ್ ಡೇ ಅದು ಇದು ರಜಾ ಹಾಲಿಡೇ ಅಂತ ಇತ್ತು. ಸೊ ಇವಾಗೆಲ್ಲ ಮುಗಿದಿದೆ. ಅವ್ರಿಗೂ ಕೂಡ ಬೇಗ ಊಟಕ್ಕೆ ಕೊಡೋಣ ಅಂತ ಬೇಗ ಚಪಾತಿ ಎಲ್ಲ ಲಟ್ಸಿ ಸುಟ್ಟು ಪ್ಲೇಟ್ಗೆಲ್ಲ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಮೇಲೊಂಚೂರು ತುಪ್ಪ ಹಾಕಿ ಚಪಾತಿ ಕರಿತಾಯಿದ್ದೀನಿ. ಅಷ್ಟರಲ್ಲಿ ಸತೀಶು ಬೇಗ ಹಾಕ್ಕೊಡು ಅಂತ ಹೇಳಿದ್ರು. ಸೊ ಅವ್ರೇನು ಪಾರ್ಟಿಗೆಲ್ಲ ಹೋಗಿಲ್ಲ, ಅವ್ರಿಗೆ ಮಲ್ಕೊಂಡು ರೆಸ್ಟ್ ಮಾಡಿದ್ರೆ ಸಾಕು ಅನ್ನೋ ಥರ ಆಗಿತ್ತು. ಸೊ ಹಾಗಾಗಿ ಮಕ್ಕಳು TV ಆನ್ ಮಾಡಿಕೊಂಡು, ಇನ್ನೂ ಅದು ಅಂಜನಿ ಪುತ್ರ ಮೂವಿ ಮುಗ್ದಿರಲಿಲ್ಲ, ಮೂವಿ ನೋಡಿಕೊಂಡು ಊಟ ಮಾಡ್ತಾಯಿದ್ದಾರೆ. ನಾನು ಅವರಿಗೆಲ್ಲ ಕೊಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಸ್ಟೌವೆಲ್ಲ ಒರೆಸಿ ಎಲ್ಲ ಮಾಡಿಕೊಂಡ್ರೆ ಬೆಳಿಗ್ಗೆ ಇದ್ದರೆ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಎಗ್, ಚಪಾತಿ, ಕಬಾಬ್, ಚಿಕನ್ ಚಾಪ್ಸ್, ಸೌತೆಕಾಯಿ, ಈರುಳ್ಳಿ, ಇದು ನನ್ನ ಊಟ. ನಾನು 2 ಚಪಾತಿ ಹಾಕ್ಕೊಂಡೆ ಸಾಕಂತ. ಇದು ಮಂಡೇ ಮಾರ್ನಿಂಗ್ ವ್ಲಾಗ್ ಆಯಿತಾ. ಆ್ಯಸ್ ಯೂಶ್ವಲ್ ಮಂಡೇ ಅಂದರೆ ವಾರ ಪೂಜೆ ನಿಮ್ಗೆಲ್ರಿಗೂ ಗೊತ್ತು. ವಾಕ್ ಬರ್ತೀನಿ, ಅದು ನಿಮಗೆ ಗೊತ್ತು. ಸೊ ಏನಪ್ಪ ಇದು ವಿಡಿಯೋ ಅಂದರೆ, ಇದು ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕರ ಆಸ್ತಿ. ಸಾರ್ವಜನಿಕರಾಗಿ ನಾವೇ ನಮ್ಮ ಆಸ್ತಿನ ಈ ರೀತಿ ಗಲೀಜು ಮಾಡೋದು, ಗಬ್ಬಾಗಿ ಇಟ್ಕೊಳ್ಳೋದು ಎಷ್ಟು ಸರಿ? ಮೈಸೂರು ಮಹಾನಗರ ಪಾಲಿಕೆಯವರು ಇಲ್ಲೆಲ್ಲ ಕಸ ಹಾಕಬಾರ್ದು ಅಂತ ದೇವ್ರ ಫೋಟೋ ಅಂಟಿಸಿ ಎಷ್ಟು ನೀಟಾಗಿ ಕ್ಲೆನ್ಸಿನೆಸ್ಸಲ್ಲಿ ಸ್ವಚ್ಛ ಮೈಸೂರಿಗೆ ಪ್ರಪ್ರಥಮ ಸ್ಥಾನ, ಅಗ್ರಸ್ಥಾನ ಇದೆ. ಅದನ್ನು ನಾವೇ ಕಾಪಾಡಬೇಕು. ಅಂಥದ್ರಲ್ಲಿ ಹೀಗೆ ಪಬ್ಲಿಕ್ಕು, ನೀವುಗಳು ಸಾರ್ವಜನಿಕರು ಸಿಕ್ತು ಕಸ ಅಂದ್ಬಿಟ್ಟು ಪ್ಲ್ಯಾಸ್ಟಿಕ್ಕು, ಹಸಿ ಕಸ ಸಿಕ್ಕಿದ ಕಡೆ ಹಿಂಗೆ ಬಿಸಾಕ್ ಹೋದರೆ ಮೂಕ ಪ್ರಾಣಿಗಳು, ನಾಯಿಗಳು ಎಲ್ಲ ಹೀಗೆ ಅರ್ದು ಚಿಂದಿ ಚಿತ್ರಾನ್ನ ಮಾಡಿ ತಿಂದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ದಯವಿಟ್ಟು ಕಸ ಟಬ್ಗೆ ಹಾಕಿ. ಮನೆ ಹತ್ರನೇ ಬರುತ್ತೆ ವ್ಯಾನು, ಡೈಲಿ ಬರುತ್ತೆ, ಕಸ ಅಲ್ಲೇ ಹಾಕಿ. ವಾಕೆಲ್ಲ ಮುಗಿಸ್ಕೊಂಡು ಹಾಲು ಕಾಯಕ್ಕಿಟ್ಟು ಇವತ್ತಿನ ರಂಗೋಲೆ ಈ ರೀತಿ ಆಗಿದೆ. ಸೊ ರಂಗೋಲೆ ಎಲ್ಲ ಹಾಕಿದ್ದೀನಿ ನೋಡಿ. ಬಾಗಿಲೆಲ್ಲ ತೊಳೆದು ತುಂಬ ಹಿಮ ಬೀಳ್ತಾ ಇತ್ತು. ಸೊ ಹಾಗಾಗಿ ಅಂದರೆ ತುಂಬ ಚಳಿ, ಹಿಮ, ಈಗ ಕೊರೆ ಟೈಮ್ ಅಲ್ವಾ, ಹೊಸ್ಲೆಲ್ಲ ರೆಡಿ ಮಾಡಿಕೊಂಡು ಪೋರ್ಟಿಕೋ ಎಲ್ಲ ಒರೆಸ್ಕೊಂಡು ನಾನು ಕೇಳ್ಕೊಳ್ಳೋದು ಒಂದೇ, ಅದು ಯಾರೇ ಆಗಿರಲಿ, ಕಸ ಡೈಲಿ ಮನೆ ಹತ್ರ ಮಹಾನಗರ ಪಾಲಿಕೆ ವ್ಯಾನೇ ಬರುತ್ತೆ, ಕಸನ ಅಲ್ಲೇ ಡಂಪ್ ಮಾಡಿ, ರೋಡಲ್ಲೆಲ್ಲ ಎಸಿಬೇಡಿ ದಯವಿಟ್ಟು. ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ಕೋತೀನಿ. ಸೊ ಹಾಲು ಕಾಯಕ್ಕಿಟ್ಟಿದ್ದೆ. ಹಿಂದಿನ ದಿನ ದೋಸೆ ಮಾಡೋಣ ಅಂತ ಬ್ಯಾಟರ್ ಕೂಡ ರೆಡಿ ಮಾಡಿಟ್ಟಿದ್ದೆ, ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ. ಹಾಲು ಕಾಯಿಸಿ, ಕಾಫಿ ಮಾಡಿ, ಬಿಸಿನೀರು ಕಾಯಿಸಿ, ಸೊ ಸ್ವಲ್ಪ ಚಳಿಗೆ ಹುಳಿ ಬಂದಿರಲಿಲ್ಲ ದೋಸೆ ಹಿಟ್ಟು. ಸೊ ಸ್ವಲ್ಪ ಸೋಡಾ ಹಾಕೋಣ ಅಂತ ಅಂದ್ಕೊಂಡೆ. ಆಮೇಲೆ ಈನೋ ಪ್ಯಾಕೆಟ್ ಹಾಕಿ ಕಲಸಿಟ್ಟೆ. ಅದಕ್ಕೆ ಅಳಸಂದೆ ಕಾಳು, ಬದನೆಕಾಯಿ ಹಾಕಿ ಒಂದು ಗೊಜ್ಜು ಕೂಡ ಮಾಡಿದೆ ಸಿಂಪಲ್ಲಾಗಿ. ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಬೇಕೇ ಬೇಕು. ನಮ್ಮ ಮನೇಲಿ ಚಟ್ನಿ ಜಾಸ್ತಿ ಯಾರೂ ತಿನ್ನೋದಿಲ್ಲ. ಸೊ ಹಾಗಾಗಿ ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಆಲೂಗಡ್ಡೆ ಪಲ್ಯ ಮಾಡೋ ರೆಸಿಪಿ ಸುಮಾರು ಸಲ ತೋರಿಸಿದ್ದೀನಿ ನಾನು. ಸೊ ಹಿಂದಿನ ದಿನದ ಚಪಾತಿ ಕೂಡ ಮಿಕ್ಕಿತ್ತು, ನೀವು ನೋಡಿದ್ರಿ. ಚಪಾತಿ ಮಾಡಿದ್ದೆ ನೈಟು. ಅಡುಗೆ ಮನೆಯೆಲ್ಲ ರಾತ್ರಿಯೇ ಕ್ಲೀನ್ ಮಾಡಿದ್ದೆ ನಾನು. ಸ್ವಲ್ಪ ಈನೋ ಪ್ಯಾಕೆಟ್
ಪ್ಯಾಕೆಟ್ ಹಾಕಿ ಕಲಸಿಟ್ಟೆ, ದೋಸೆ ಫ್ಲಫಿಯಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ ಅಂತ. ಹುಳಿ ಬರದೇ ಇರೋ ಟೈಮಲ್ಲಿ ಈ ರೀತಿ ಮಾಡಿ ಇಡ್ಲಿ ಅಥವಾ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಚಪಾತಿ ಕೂಡ ಬ್ಯಾಲೆನ್ಸ್ ಮಿಕ್ಕಿದೆ. ಸೊ ನೋಡ್ತಾ ಟೈಮ್ 7:15 ಆಗೋಯಿತು. ಅಷ್ಟರಲ್ಲಿ ಎಲ್ಲ ತಿಂಡಿ ಎಲ್ಲ ಮುಗಿಸಿ ಮಕ್ಕಳಿಗೆಲ್ಲ, ನನ್ನ ಮಕ್ಕಳು ನೋಡಿ ಯಾವ ರೀತಿ ಕಿತ್ತು ಒದರಿದ್ದಾರೆ ಅಂತ. ಸೊ ಆವಾಗಲೇ ತಿಂಡಿ ಹಾಕಿ ಕೊಟ್ಟಿದ್ದೀನಿ. ತಿಂಡಿ ತಿಂತಾ ಇದ್ದಾಳೆ ಆಲೂಗಡ್ಡೆ ಪಲ್ಯ ಜೊತೆ. ಇವತ್ತು ಅವಳಿಗೆ ಕ್ಲಾಸಸ್ ಇದೆ, ಇಷ್ಟು ದಿನ ರಜಾ ಇತ್ತು. ಸೊ ಫುಲ್ಲು ಆಟ ಬಾಕ್ಸಿಗೆ ಫುಲ್ಲು ದೋಸೆ ಹಾಕಿ ಡಬ್ಬಿ ರೆಡಿ ಮಾಡಿ, ಬಾಕ್ಸ್ ಎಲ್ಲ ರೆಡಿ ಮಾಡಿ, ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡಿ, ಸ್ವಲ್ಪ ಬಿಸಿನೀರೆಲ್ಲ ಖಾಲಿ ಆಯಿತು. ವಾಟರ್ ಬಾಟ್ಲಿಗೆ ತುಂಬಿಸೋಕ್ಕೆ ಬಿಸಿನೀರು ಕಾಯಿಸಿ ವಾಟರ್ ಬಾಟ್ಲು ತುಂಬಿಸಿ, ಬೆಳಿಗ್ಗೆ ಆದರೆ ಸಾಕು ಗೈಸ್, ಮನೇಲಿ ಚಕ್ರ ಥರ ಓಡಬೇಕು. ಸೊ ಹೂವೆಲ್ಲ ತಂದಿದ್ರು ಸದೇಶು. ಇನ್ನು ಸ್ನಾನ ಮಾಡಿ ದೇವ್ರ ಮನೆ ರೆಡಿ ಮಾಡಿ ವಾರ ಪೂಜೆ ಮಾಡಬೇಕು. ಹಾಗಾಗಿ ಸೊ ಎಲ್ಲನೂ ಸಕ್ರಿಗೇಟ್ ಮಾಡಿ ಸಪ್ರೇಟ್ ಇಟ್ಟು ಹಳೆ ಹೂವನ್ನು ಸ್ನಾನ ಮಾಡಿ ತೆಗಿಯೋಣ ಅಂತ ಅಂದ್ಕೊಂಡು ಎಲ್ಲ ಕೆಲಸ ಮಾಡಿ ನನ್ನ ಮಗನಿಗೆ ಕಸ ಗುಡಿಸು ಅಂತ ಹೇಳಿದೆ. ಅವನು ಕೂಡ ಕಸ ಗುಡಿಸ್ಕೊಟ್ಟ. ಅಷ್ಟರಲ್ಲಿ ನಾನು ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ಸ್ನಾನ ಮಾಡಿಬಿಟ್ಟು ದೇವ್ರ ಮನೆ ತೆಗೆದು ನಾನು ಅಲಂಕಾರ ಮಾಡ್ಕೊಳ್ಳೋಕ್ಕೆ 1 hour ಬೇಕಾಗುತ್ತೆ. ಯಾಕಂದರೆ ಹಿಂದಿನ ದಿನ ಚೆಂಡು ಹೂ ದಾರ ಎಲ್ಲ ಹಾಕಿದ್ದೆ, ರಂಗೋಲಿ ಎಲ್ಲ ಎಲ್ಲ ತೆಗೆದು ವಾರ ಪೂಜೆ ಮಾಡೋಕ್ಕೆ ಮುಕ್ಕಾಲಷ್ಟರಲ್ಲಿ ಮನೆ ಕೆಲಸ ಪೂಜೆ ಆಗೋಷ್ಟರಲ್ಲಿ 8:45 ಆಗೇ ಹೋಯಿತು. ಸೊ ಏನು ಮಾಡೋಕ್ಕಾಗಲ್ಲ, ಬರಿ ಇದ್ದಾಗ ಬೇಗ ಮಾಡ್ಕೋಬೇಕು. ನನ್ನ ಪುಣ್ಯಕ್ಕೆ ಇವತ್ತು ಸತೀಶ್ ಕೆಳಗಡೆ ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ಅವರು ಸ್ನಾನ ಮಾಡಿ ಕೆಳಗಡೆ ನಾ ಪೂಜೆ ಮಾಡ್ತೀನಿ ಅಂದರು. ಇವಾಗ ಸ್ವಲ್ಪ ಹೂವಿನ ರೇಟ್ ಮಾರು 50 ರೂಪಾಯಿ ಆಗಿದೆ ಸೇವಂತಿಗೆ ಹೂವು. ಸೊ ನಾನು ಕೂಡ ರೆಡಿ ಆಗ್ಬೋದು, ಆರಾಮ್ಸೆ ರೆಡಿ ಆಗ್ಬೋದು ಅಂತ ಡಿಸೈಡ್ ಮಾಡಿದೆ. ಮಹಾಮಂಗಳಾರತಿ ಮಾಡಿದಾಗ ಕರೆಕ್ಟಾಗಿ 8:15 ಆಗಿತ್ತು. ತುಂಬಾ ಸುಸ್ತಾಗೋಯ್ತು ನನಗೆ, ತುಂಬ ಸ್ವೆಟ್ ಆಗ್ತಾಯಿದ್ದೆ ಆ್ಯಕ್ಚುಲಿ. ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು ವಾರ ನನಗೆ ದೀಪ ಹಚ್ಚಿಟ್ರೇ ಒಂಥರ ನೆಮ್ಮದಿ. ಸೊ ಇನ್ನೂ ವ್ಯಾನ್ ಬಂದಿರಲಿಲ್ಲ ಇವತ್ತು, ಯಾಕಂತ ಗೊತ್ತಿಲ್ಲ. ಸೊ ಇಬ್ಬರು ವೆಯ್ಟ್ ಮಾಡ್ತಾಯಿದ್ರು ವ್ಯಾನ್ಗೋಸ್ಕರ. ಆಮೇಲೆ ನಾನು ಬರುತ್ತೇನೋ ನೋಡೋಣ ಅಂದರೆ ಇವನೇನೋ ಮಾಡಿ ರಂಗೋಲೆ ಒಳಗಡೆ ಹಾಕ್ತಾಯಿದ್ದಾನೆ. ಅದನ್ನು ಅಬ್ಸರ್ವ್ ಮಾಡ್ಕೊಂಡು ನೋಡ್ತಾ ನಿಂತಿದ್ದೆ. ಅಷ್ಟರಲ್ಲಿ ಪುಣ್ಯಕ್ಕೆ ವ್ಯಾನ್ ಕೂಡ ಬಂತು. ನಾನಿನ್ನೂ ರೆಡಿಯಾಗಿರಲಿಲ್ಲ. ಸತೀಶ್ ಕೆಳಗಡೆ ಪೂಜೆ ಮಾಡ್ತಾಯಿದ್ರು. ಇನ್ನು ಬಂದು ನೋಡಿದ್ರೆ ಕೂಗಾಡ್ತಾರೆ ಅಂತ ಹೇಳಿ ಅವರಿಬ್ರಿಗೂ ಬಾಯ್ ಮಾಡಿ ಅವ್ರನ್ನ ಕಳಿಸಿ ಬೇಗ ಬಂದು ನಾನು ರೆಡಿ ಆಗಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನಿಮ್ಮೆಲ್ರಿಗೂ ಗೊತ್ತು, ಸೀರೆ ವೇರ್ ಮಾಡೋದು ಅಂದರೆ ಸ್ವಲ್ಪ ರಿಸ್ಕಿ ಜಾಬ್. ಯಾಕಂದರೆ ನಮಗೆ ಅಷ್ಟು ಸೀರೆನ ಡೈಲಿ ವೇರ್ ಮಾಡಿ ಅಭ್ಯಾಸ ಇಲ್ಲ. ಇದು ಲಾಂಗ್ ಹಾರ ಹಾಕೊಳ್ಳೋಣ ಅಂತ. ಇದು ಆ್ಯಕ್ಚುಲಿ ಇಷ್ಟು ದಿನ ನನ್ನ ಹತ್ರ ಇರಲಿಲ್ಲ, ಬ್ಯಾಂಕ್ನಲ್ಲಿತ್ತು. ಸೊ ಫಂಕ್ಷನ್ಗಳಿದ್ದಾವೆ ಬ್ಯಾಕ್ ಟು ಬ್ಯಾಕ್, ಅದಕ್ಕೋಸ್ಕರ ಇದೆಲ್ಲ ಕಡ ಆಗಿರ್ಬೋದು, ಬ್ಯಾಂಗಲ್ ಆಗಿರ್ಬೋದು, ಪ್ರತಿಯೊಂದು ನಾವು ಬ್ಯಾಂಕಲ್ಲಿ ಇಟ್ಟಿದ್ವಿ. ಇಸ್ಕೊಂಬಂದಿದ್ದೆ. ಇದು ನಾನು ಆಗಲೇ ಹೇಳಿದಾಗೆ ನನ್ನ ತಮ್ಮನ ಬೀಗ್ರೂಟದ್ದು ಒಂದೇ ದಿನ ಹಾಕಿರೋದು ಗೈಸ್. ಅವತ್ತು ಹಾಕಿರೋದಕ್ಕೆ ಇವತ್ತು ಓಪನ್ ಮಾಡ್ತಾಯಿದ್ದೀನಿ. 3 ವರ್ಷಕ್ಕೊಂದ್ಸಲಿ ಇದು ಹಾಕೋಬೇಕು ಅಂತ ಅನ್ನಿಸ್ತು. ಸೊ ಹಾಕೊಳ್ಳೋಣ ಅಂತ. ಬ್ಲೌಸ್ ಡಿಸೈನ್ ಹೇಗಿದೆ ಕಮೆಂಟಲ್ಲಿ ಹೇಳಿ. ಜುಮ್ಕಾ ಥರ ಇತ್ತು, ಆಲ್ರೆಡಿ ನಾನು ಜುಮ್ಕಾ ವೇರ್ ಮಾಡಿದ್ದೀನಿ. ಸೊ ಇದು ಕಾಸ್ ಥರ ವರ್ಕ್ ಮಾಡಿಸಿರೋಂಥದ್ದು. ಕುಚ್ಚು ಕೂಡ ಅಷ್ಟೇ ಒಂದು ಸ್ವಲ್ಪ ಸ್ಯಾರಿ ಪಿನ್ ಮಾಡಿ ಇಟ್ಕೊಂಡಿದ್ದೆ ಐರನ್ ಮಾಡಿ. ಆದರೂ ಕೂಡ ಸ್ಯಾರಿ ವೇರ್ ಮಾಡೋದು ಇದೊಂಥರ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ, ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಬರುತ್ತಲ್ಲ ಆ ರೇಂಜು ಅರೌಂಡ್. ಇದು ಆವಾಗ ಒಂದು 5000 8000 ಇರ್ಬೋದು, ಸರಿ ಗೊತ್ತಿಲ್ಲ, ಮರೆತುಬಿಟ್ಟಿದ್ದೀನಿ. ಸತೀಶ್ಗೆ ಸ್ವಲ್ಪ ಸ್ಯಾರಿ ಪಿನ್ ಹಾಕೊಡಿ ಬನ್ನಿ ಅಂತ ಕರೆದೆ. ಚಾರು ವಿಕ್ಕಿ ಇದ್ದಿದ್ರೆ ಇಬ್ಬರ ಕೈಲಿ ಯಾರ ಕೈಲಾದರೂ ಒಬ್ಬರ ಕೈಲಿ ಹಾಕೋಸ್ಕೊತಾ ಇದ್ದೆ. ಸತೀಶು ಬೈಕೊಂಡೆ, ವೀಡಿಯೋ ಎಲ್ಲ ಮಾಡ್ಕೊತೀಯ, ನಾನು ಪಿನ್ನೇ ಹಾಕಲ್ಲ ನಿನಗೆ ಅಂತೇಳಿ ಬೈಕೊಂಡೆ. ಪಿನ್ ಹಾಕಿ ನರ್ಗೆ ಎಲ್ಲ ಸರಿ ಮಾಡಿ ಕೊಟ್ಟರು. ಮುಂಚೆ ಎಲ್ಲ ಮಾಡ್ತಿದ್ರು, ಇವಾಗ ಅಷ್ಟು ಮಾಡಲ್ಲ. ಅರ್ಜೆಂಟ್ ಆಯ್ತಾ ಅಂತ ಅರ್ಜೆಂಟ್ ಮಾಡ್ತಾಯಿದ್ರು. ಒಂದೇ ಒಂದು ದೋಸೆ ಹಾಕ್ಕೊಂಡು ತಿಂತಾಯಿದ್ದೀನಿ, ಯಾಕಂದರೆ ಹೋಗೋಷ್ಟರಲ್ಲಿ 1.5 hour ಬೇಕು. ಆಮೇಲೆ ಊಟಕ್ಕೂ ಹೋಗಿದ ತಕ್ಷಣ ಊಟಕ್ಕೂ ಹೋಗೋಕ್ಕಾಗಲ್ಲ, ಹೊಟ್ಟೆ ತುಂಬ ಹಸಿವಾಗುತ್ತೆ, ಆಮೇಲೆ ಸುಸ್ತಾಗುತ್ತೆ ಅಂತ ಹೇಳಿ ಫೈನಲಿ ಸ್ಯಾರಿ ಪಿನ್ ಚೆನ್ನಾಗಿ ಬಂತೋ ಇಲ್ವೋ ಗೊತ್ತಿಲ್ಲ. ಸತೀಶ್ ಮಾಡಿದ್ದು, ಚಾರು ವಿಕ್ಕಿ ಇದ್ದಿದ್ರೆ ನೀಟಾಗಿ ಮಾಡಿಕೊಟ್ಟಿರೋರು. ಸಿಂಪಲ್ಲಾಗಿ ರೆಡಿಯಾದೆ. ಹೇಗೆ ಕಾಣಿಸ್ತಾ ಇದ್ದೀನಿ? 3 years ಬ್ಯಾಕ್ ಹೊಲಿಸಿರೋ ಬ್ಲೌಸು ಈಗಲೂ ಫಿಟ್ ಆಗ್ತಾಯಿದೆ. ಆ್ಯಸ್ ಇಟ್ ಈಸ್ ಸ್ವಲ್ಪ ಲೂಸ್ ಇದೆ ಈ ಕಡೆ ಸ್ಲೀವ್ಸ್ ಹತ್ರ. ಸೊ ನನ್ನ ತಮ್ಮನ ಬೀಗ್ರ ಊಟದ ಸಾರಿ ಇದು ಹೇಗಿದೆ ನೋಡಿ. ಹೂವೆಲ್ಲ ಮುಡ್ಕೊಂಡಿದ್ದೀನಿ, ಸಿಂಪಲ್ ಹೇರ್ ಸ್ಟೈಲ್.
ಎಲ್ಲ ಹರಿಬರಿ ಐಬ್ರೋ ಮಾಡ್ಸೋಕ್ಕೂ ಟೈಮ್ ಇಲ್ಲ, ನೇಲ್ ಪಾಲಿಶ್ ಹಾಕೊಳ್ಳೋಕ್ಕೂ ಟೈಮ್ ಇಲ್ಲ, ಫ್ಯಾನಲ್ಲಿ ಒಣಗಿಸ್ತಾ ಇದ್ದೀನಿ, ಅಲ್ಲಿ ಆರ್ಡರ್ ಮಾಡ್ತಾ ಇದ್ದಾರೆ. ಸೊ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ, ಬನ್ನಿ ಹೊರಡೋಣ. ಏನೋ ನೀಟಾಗಿ ರೆಡಿ ಆದಾಗ ಸೆಲ್ಫಿ ತಗೋಬೇಕು ಅಂತ ಅನಿಸುತ್ತೆ, ಬಟ್ ಸೆಲ್ಫಿ ತೆಗಿಯೋಕ್ಕೆ ಯಾರೂ ಇರಲಿಲ್ಲ, ನಾನೇ ಸೆಲ್ಫಿ ತೆಕ್ಕೊಂಡೆ. ಸೊ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿ. ಸಿಂಪಲ್ಲಾಗಿ ರೆಡಿ ಆದೆ ಗೈಸ್, ಅರ್ಜೆಂಟಲ್ಲಿ ಹೇರ್ ಸ್ಟೈಲು ಚೆನ್ನಾಗಿ ಬಂದಿಲ್ಲ, ನಾನು ಬೇರೆ ಥರ ಹಾಕೋಕ್ಕೆ ಅಂತ ಹೋದೆ, ಬಟ್ ಅದು ಇನ್ನೊಂದು ಥರ ಆಗೋಯ್ತು. ಸತೀಶ್ ಅಂತ ಅರ್ಜೆಂಟ್ ಪಾರ್ಟಿ ನಾನು ಎಲ್ಲೂ ನೋಡಿಲ್ಲ, ಕಯ್ಯ ಅಂತ ರೋಡ್ ಫುಲ್ಲು ಎಷ್ಟೊತ್ತು ರೆಡಿ ಆಗ್ತೀಯಾ, ಹಾಗೆ ಹೀಗೆ ಗೋಡನ್ ಪೂಜೆನೂ ನಾನೇ ಮಾಡಿದ್ದೀನಿ ಇವತ್ತು ಅಂತ ಇದ್ದಾರೆ. ನಾನು ಎಷ್ಟು ಕೆಲಸ ಮಾಡಿದ್ದೀನಿ, ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡಿ, ಮಕ್ಕಳು ರೆಡಿ ಮಾಡಿ, ಅವರು ಡಬ್ಬಿ ರೆಡಿ ಮಾಡಿ, ಅವ್ರಿಗೆ ತಿಂಡಿ ತಿನ್ನಿಸಿ, ಚಾರಿಗೆ ಜುಟ್ಟು ಕಟ್ಟಿ, ನಾನು ವಾರ ಪೂಜೆ ಮಾಡಿ, ನಾನು ರೆಡಿಯಾಗಿ ಒಬ್ಬ ಇವ್ರಿಗೇನು ಫ್ರೆಂಡ್ಸ್ ಮಾತಾಡ್ತಾರೆ, ಬೈತಾರೆ. ಕೋಟೆಲಿಂಗ ಎಲ್ರಿಗೂ ಹಿಂಗೆ ಶೆಕೆ ಆಯ್ತಾಯ್ತು, ನಾನು ಒಬ್ಳಿಗೆ ಹಿಂಗೆ ಶೆಕೆ ಆಯ್ತಾಯ್ತು, ನಿಂಗೂ ಶೆಕೆ ಆಯ್ತೈತೇನೋ. ಟೆನ್ಷನ್ ಆದಾಗ ಶೆಕೆ ಆಗೋದು ಕಾಮನ್. ತುಂಬ ಸೂರ್ಯ ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದ ಇವತ್ತು. ಸೊ ಫೈನಲಿ ಶಶಿಕಿರಣ ಕನ್ವೆನ್ಷನ್ ಹಾಲ್ಗೆ ಬಂದು ರೀಚ್ ಆದ್ವಿ. ಸತೀಶ್ ನನ್ನ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ನಾವು ಆಗೋಷ್ಟರಲ್ಲಿ ಕರೆಕ್ಟಾಗಿ ದಾರೆ ಮುಗ್ದಿತ್ತು, ಎಲ್ಲರೂ ದಾರೆ ಕೈಗೆ ಹಾಲು ಬಿಡ್ತಾಯಿದ್ರು. ಸೊ ನಾವು ಕೂಡ ಹೋಗಿ ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಮಾತಾಡ್ತಾ ಕೂತ್ಕೊಂಡ್ವಿ. ಅದಕ್ಕೆ ಸತೀಶ್ ಹೇಳ್ತಾಯಿದ್ರು ನಾವೆಲ್ಲ ಅಷ್ಟು ಕಣೆ ಎಲ್ಲರೂ ಬಂದುಬಿಟ್ಟಿದ್ದಾರೆ ಅಂತ. ಸೊ ಎಲ್ಲರ ಜೊತೆ ಮಾತಾಡಿಕೊಂಡು ಅಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಕಾರಣ ಬ್ಯುಸಿ ಆಗಿಬಿಟ್ಟೆ. ಅಪ್ಪ ಕೂಡ ಬಂದಿತ್ತು ಊರಿಂದ. ಯಾರಂದರೆ ಸತೀಶ್ ಅತ್ತಿಗೆ ಅಂದರೆ ನನ್ನ ಹೋರ್ಗಿತಿ, 2ನೇ ಹೋರ್ಗಿತಿ, ತಮ್ಮನ ಮದುವೆ ಮಂಡ್ಯದಲ್ಲಿ ಮಾಡ್ತಾ ಇರೋದು. ನಮ್ಮ ಭಾವ ಅವ್ರದ್ದೇ MKM ಅವ್ರದ್ದೇ ಕೇಟ್ರಿಂಗ್ ಸರ್ವಿಸ್ ಇದ್ದಿದ್ದು. ಸೊ ನಾನು ಅಪ್ಪ ಒಟ್ಟಿಗೆ ಊಟ ಕೂತ್ಕೊಂಡ್ವಿ. ಸತೀಶ್ ಅವ್ರ ಅಕ್ಕನ ಜೊತೆ ಫ್ರೀಯಾಗಿ ಮಾತಾಡ್ಕೊಂಡು ಕೂತ್ಕೊಂಡ್ರು. ಸೊ ಒಬ್ಬಟ್ಟು ಊಟ, ಇದು ಚೆನ್ನ ಬತೂರ, ಚೆನ್ನ ಮಸಾಲ. ನಾನು ಒಂದೇ ಒಂದು ದೋಸೆ ತಿಂದಿದ್ದೆ, ನನಗೆ ಅಷ್ಟು ಬೇಗ ಹೊಟ್ಟೆನೂ ಹಶ್ವುತ್ತಿರಲಿಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ನೈಟ್ ರಿಸೆಪ್ಷನ್ ತುಂಬ ಗ್ರ್ಯಾಂಡಾಗಿ ಆಗಿತ್ತು. ಬಿಸಿ ನಾವೇ ಮೊದಲನೇ ಪಂಕ್ತಿ ಊಟ ಅಂತ ಹೇಳ್ಬೋದು. ವೆಜ್ ಪಲಾವ್, ಅನ್ನ ಸಾಂಬಾರು, ಆಲೂಗಡ್ಡೆ ಕಬಾಬ್, ಈ ರೀತಿ ಎಲ್ಲ ವೆರೈಟೀಸ್ ಊಟ ಇತ್ತು. ಕೂತ್ಕೊಂಡು ಸ್ವಲ್ಪನೇ ಊಟ ಮಾಡಿಕೊಂಡು ಈಗ ಅಪ್ಪ ನಾನು ಕೈ ತೊಳ್ಕೊಂಡು ಬರ್ತಾಯಿದ್ದೀವಿ. ಸತೀಶ್ ಎಲ್ಲೋದ್ರು ನಿಜವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ. ಅವ್ರ ಅಕ್ಕವ್ರ ಜೊತೆ ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ರು. ನಾನು ಅಪ್ಪನ ಜೊತೆ ಒಂದು 2-3 ಸೆಲ್ಫಿ ತೆಕ್ಕಿಸ್ಕೊಂಡೆ. ಕೈಗೆ ಯಾರೂ ಸಿಗ್ತಾಯಿಲ್ಲ ಫೋಟೋ ತೆಗೆಸ್ಕೊಳ್ಳೋಣ ಅನ್ನೋಕ್ಕೂ. ಯಾವ ಸಿಕ್ತರು ಹುಡುಗಿರು ಅವ್ರನ್ನೆಲ್ಲ ಕರೆದು ಬರಪ್ಪ ಇಲ್ಲಿ ಒಂಚೂರು ಫೋಟೋ ತೆಗಿ ಅಂತ ತೆಗೆಸ್ಕೊತಾ ಇದ್ದೆ. ಇವರು ನನ್ನ 2ನೇ ಹೊರಗೀತಿ, ಅದು ಅವ್ರ ಮಗಳು. ಸೊ ಮೊದಲನೇ ಹೊರಗೀತಿ ಅವರೆಲ್ಲ ನೈಟ್ ಬಂದು ಹೋಗಿದ್ರಂತೆ ರಿಸೆಪ್ಷನ್ಗೆ. ಅವ್ರಿಗೂ ಪಾಪು ಆಗಿದೆ ಅವ್ರ ಮಗಳಿಗೆ, ಹಾಗಾಗಿ ಅವರು ಬೆಳಗ್ಗೆ ಬಂದಿರಲಿಲ್ಲ. ನಾವು ಕೂಡ ಒಂದು ಸಣ್ಣ ಪುಟ್ಟ ಸೆಲ್ಫಿ ಎಲ್ಲ ತೆಕ್ಕೊಂಡ್ವಿ. ಇಲ್ಲಿ ಎಲ್ಲರೂ ಇದ್ದೀವಿ ನೋಡಿ, ನನ್ನ ಮೈದನನ ಹೆಂಡತಿ, ನಾನು, ನನ್ನ 2ನೇ ಹೊರಗೀತಿ, ಅವ್ರ ಮಗಳು, ಪ್ರತಿಯೊಬ್ಬರು ನಿಂತ್ಕೊಂಡು ಕೂಡ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಅವರು ಬ್ಯುಸಿ ಇದ್ದರು, ನೆಂಟರಿಸ್ಟ್ರು ಮಾತಾಡ್ಸೋದು, ಓಡಾಡೋದು ಎಲ್ಲ ಕಡೆ ಅವರು ಕೂಡ ಬ್ಯುಸಿ ಇದ್ದರು. ಇವಾಗ ಹುಡುಗಿನ ಅರುಂಧತಿ ನಕ್ಷತ್ರ ತೋರ್ಸೋಕ್ಕೆ ಅಂತ ಕರ್ಕೊಂಡೋಗೋ ಶಾಸ್ತ್ರ ಕೂಡ ನಡೀತಾ ಇದೆ. ಸೊ ಅವರು ಎಲ್ಲ ಅಪ್ಪನ್ನ ಮಾತಾಡಿಸ್ತಾಯಿದ್ರು. ಬೀಗ್ರೂಟ ಇದೆ ಬುಧವಾರ ಬನ್ನಿ ಅಂತೆಲ್ಲ ಕರೀತಾಯಿದ್ರು. ಅದಕ್ಕೆ ಸರಿ ಬರ್ತೀವಿ ಅಂತೆಲ್ಲ ಮಾತಾಡಿಕೊಂಡು ನಾನು ಅಪ್ಪ ಕೂತಿದ್ವಿ. ಫ್ಯಾನ್ ಹತ್ರ ಕೂತ್ಕೊಂಡಿದ್ದೆ, ಯಾಕೋ ಇವತ್ತಂತೂ ತೀರಾ ಮರ ಶೆಕೆ. ಸೊ ಅಪ್ಪ ಕೂಡ ಹೊರಟುಬಿಟ್ರು. ನಾನು ಸತೀಶ್ ಎಲ್ಲೋದ್ರು ಅಂತ ಹುಡ್ಕೊಂಡು ಬಂದೆ. ಇದು ನೋಡಿ ಸತೀಶ್ ಅಣ್ಣ, 2ನೇ ಅಣ್ಣ. ಮೊದಲನೇ ಅಣ್ಣ ಊರಲ್ಲಿದ್ದಾರೆ, ಅಂದರೆ ಅವ್ರು ತೀರೋಗಿದ್ದಾರೆ, ಅವರಿಲ್ಲ. ಅವ್ರ ಜೊತೆ ಇವರು ಮೊದಲನೇ ಅಕ್ಕ, ಇವರು 2ನೇ ಅಕ್ಕ, 3ನೇ ಅಕ್ಕನೂ ಕೂಡ ಕರ್ದಿದ್ರಾ? ನಿಮ್ಮ ಮಮ್ಮಿಗೆ ತೋರಿಸ್ತೀನಿ. ನಾನು ಕರ್ದೇ ಇಲ್ಲ ಜಿಯಾನ ನೀನು ಬರ್ತಡೆಗೆ. ನಿಮ್ಮ ಮಮ್ಮಿಗೆ ತೋರಿಸ್ತೀನಿ, ನಿಮ್ಮ ಅಮ್ಮನ ತೋರಿಸ್ತೀನಿ. ತೋರಿಸ್ಲಾ? ಕಳಿಸ್ಲಾ? ಬೇಡ ಅನ್ನು. ನಿಜ ಬೇಡ, ಕಳಿಸ್ಲಾ ಬೇಡವಾ? ಮುಂದೆ ಬಾ. ಅಯ್ಯೋ ಜಿಯಾನು ನೆಕ್ಬಾರ್ದು ಬಾ. ಆಂಟಿ ಟಿಶ್ಯೂ ಪೇಪರ್ ಇಲ್ವಾ? ನಲ್ಲಿ ತೊಳಸ್ಕೊ ಬರೋಗಿ, ಸೀರೆ ಒರೆಸ್ಬಿಟ್ಟ. ಫೈನಲಿ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಅವರು ಕೂಡ ಎಲ್ಲ ಊಟ ಮುಗಿಸ್ಕೊಂಡು, ಇದು ಸತೀಶ್ 2ನೇ ಅಕ್ಕ. ಸಣ್ಣ ಪುಟ್ಟ ಸೆಲ್ಫಿ ಕೂಡ ನಾವೆಲ್ಲ ಒಟ್ಟಿಗೆ ಸೇರೋದೇ ಅಪರೂಪ. ಸತೀಶ್ ಅವ್ರ ಅಣ್ಣ ಅಂತೂ ಮಾತಾಡೋದೇ ಅಪರೂಪ. ಇಲ್ಲಿ ಓಲ್ ಫ್ಯಾಮಿಲಿ ಇದ್ದೀವಿ ನೋಡಿ. ಸತೀಶ್ ಮೊದಲನೇ ಅಕ್ಕ, 2ನೇ ಅಕ್ಕ, ಅವ್ರ ಮಗ ಅದು ಜಿಯಾನ್ ಪಾಪು. ಇವರು ನೋಡಿ ಅಕ್ಕಂದ್ರ ಜೊತೆ ಮಧ್ಯದಲ್ಲಿ ನಿಂತಿದ್ದಾರೆ. ನಮ್ಮ ಭಾವ ಅಂತೂ ಫೋಟೋಗೆಲ್ಲ ಬರೋದೇ ಇಲ್ಲ. ಫೈನಲಿ ನನ್ನ ಜೊತೆ ಒಂದು ಸಣ್ಣ ಫೋಟೋ ತೆಕ್ಕೊಂಡ್ರು.
ನಾನು ಕೂಡ ಜಿಯಾನ ಜೊತೆ ದೊಡ್ಡ ಸೆಲ್ಫಿ ಮಾಡಿಕೊಂಡು ಅಲ್ಲಿ ಬಿಟ್ಕೊಂಡು ಒಂದು ಸಣ್ಣ ಪುಟ್ಟ ಫೋಟೋ ತೆಕ್ಕೊಂಡೆ. ಅವನು ಖುಷಿ ಹೆಚ್ಚಾದಾಗ ಈ ಥರ ಎಲ್ಲ ಪಪ್ಪಿ ಕೊಡ್ತಾನೆ, ಮೂಡಿಲ್ಲ ಅಂದರೆ ನಿಜವಾಗ್ಲೂ ಕೊಡಲ್ಲ. ಇದು ಸತೀಶ್ ಅಕ್ಕನ ಮೊಮ್ಮಗು ಪಾಪು. ಸೊ ಹೀಗೆ ಮಾತಾಡಿಸ್ಕೊಂಡು ಅವ್ರ ಜೊತೆ ಎಲ್ಲ ಫೋಟೋ ತೆಕ್ಕೊಂಡು ಸತೀಶ್ ಅಕ್ಕ ಅಂತೂ ಕರೀತಾ ಇದ್ರು. ಸತೀಶ್ ಅತ್ತಿಗೆ ಮಗಳಿಗೆ ಪಾಪು ಆಗಿದೆ, ಅಂದರೆ ನನ್ನ ಮೊದಲನೇ ಊರ್ಗೀತಿ ಮಗಳಿಗೆ ಪಾಪು ಆಗಿದೆ ನೋಡ್ಕೊಂಡು ಅಂತ ಊರಿಗೆ ಹೊರಟ್ವಿ. ಬೆಳಗನೆ ಎತ್ ಕೊಡ್ರಿ ತಗೋಗಿ ಯಾರಿಗಾರ ಕೊಟ್ಕಲಿ, ಯಾರಿಗಾರ ಕೊಟ್ಬಿಡ್ಲಿ, ಏನು ಹೋಗು ಅಂತ ಅಮ್ಮಂಗೊನೆ ತಗೊಂಡೆ, ಮಕ್ಕಂಗೊಂದು ಕೊಡಿ, ಯಾರಿಗಾರ ಕೊಡ್ಲಿ ಅನ್ನೆ. ಆಮೇಲೆ ನಾನು ಓಡ್ ಬಂದೆ ಹೊಂಟೋಗಿದ್ದೆ. ಅವಳೆಲ್ಲ ಪಾಪನಿ ಅವ್ರು ಹೋದ್ರು ಗಾಡೀಲಿ, ಗೊತ್ತಿನ್ನು ಗಾಡೀಲಿ ಹೋದ್ರು ಅವರು ದಿವನ್ ಜೊತೆ. ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದು ಶಿವಾರ, ಮಂಡ್ಯ ತಾಲೂಕು ಶಿವಾರ. ಸತೀಶ್ ಹುಟ್ಟಿ ಬೆಳೆದಂಥ ಮನೆ ಇದು. ಈಗ ಅವರ ಅತ್ತಿಗೆ, ಅವ್ರ ಅಣ್ಣನ ಮನೆ ಪಕ್ಕದ್ದು, ಈಗ ಅವ್ರ ಅತ್ತಿಗೆ ಇದ್ದಾರೆ ಆ ಮನೆಯಲ್ಲಿ. ಸೊ ಇವಾಗ ನಾವು ತುಂಬ ಅಪರೂಪ ಆಗ್ಬಿಟ್ಟಿದ್ದೀವಿ ಈ ಮನೆಗೆ ಬರೋದು ಹೋಗೋದು. ನೋಡಿ ಸತೀಶ್ ಒಳಗಡೆ ಹೆಂಚಿನ ಮನೆ, ಹಳೆ ಕಾಲದ ಮನೆ, ತುಂಬ ತಣ್ಣಗಾಗುತ್ತೆ ಅಂತ ಒಳಗಡೆ ಹೋಗಿ ಕೂತ್ಕೊಂಡಿದ್ದಾರೆ. ನಾನು ಪಾಪನ ಮಾತಾಡ್ಸೋಣ ನೋಡೋಣ ಅಂತ ಹೋಗಿದ್ದೆ. ಸೌಂಡಿಗೆ ಎದುರ್ಕೊಬಿಡ್ತೇನೆ ಕಣೆ. ಚಿನಿ ಅವ್ರು ಹೋಗೋದೇ ಅಪರೂಪ. ಅವ್ರ ಜೊತೆ ಅಕ್ಕಂದ್ರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಎಲ್ಲರ ಜೊತೆ ಸ್ವಲ್ಪ ಹೊತ್ತು ಒಳ್ಳೆ ಫ್ಯಾಮಿಲಿ ಜೊತೆ ಗುಡ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ಟೀ ಮಾಡಿಕೊಟ್ರು. ಉಪ್ಸಾರು ಮಾಡ್ತೀನಿ ಕೂತ್ಕೊಳ್ಳಿ ಅಂತ ಹಿಂಸೆ ಮಾಡಿದ್ರು. ಯಾಕಂದರೆ ನಮಗೆಲ್ರಿಗೂ ಉಪ್ಸಾರು ಅಂದರೆ ಫೇವ್ರೇಟ್. ಜಾಸ್ತಿ ಉಪ್ಸಾರು ತಿನ್ನಲ್ವಲ್ಲ ನಾವು, ಮಾಡಲ್ವಲ್ಲ, ಅದಕ್ಕೋಸ್ಕರ. ಇಲ್ಲ ಮದುವೆಲೇ ಊಟ ಮಾಡ್ಕೊಂಡು ಬಂದಿದ್ದೀವಿ, ಊಟ ಎಲ್ಲ ಏನೂ ಬೇಡ ಅಂತ ಹೇಳಿ ನಾನು ಅರ್ಜೆಂಟಲ್ಲಿ ಪಾಪುಗೆ ಒಂದು ಬಟ್ಟೆನಾದರೂ ತೊಗೋಬೇಕಾಯಿತು. ಇವಾಗೆಲ್ಲ ಫ್ಲೈಓವರ್ ಆಗಿಬಿಟ್ಟಿದೆ, ಏನೂ ತೊಗೊಳ್ಳೇ ಇಲ್ಲ. ಸೊ ಹಾಗೆ ಅಂತ ಇದ್ದೆ, ಬರಿಗೈಲಿ ಪಾಪು ನೋಡಬಾರ್ದು. ಯಾರೇ ಆದರೂ ಅಷ್ಟೇ, ನಾನಾದರೂ ಅಷ್ಟೇ, ಬೇರೆ ಯಾರಾದರೂ ಅಷ್ಟೇ, ಫಸ್ಟ್ ಟೈಮು ಪಾಪುನ ಬರಿಗೈಲಿ ಹಂಗೆ ನೋಡಬಾರ್ದು. ಹೊಸ ಬಟ್ಟೆನಾದರೂ ಕೊಟ್ಟಿದ್ರೆ ಒಂಥರ ಸಮಾಧಾನ ಆಗ್ತಾಯಿತ್ತು. ಬಟ್ ನಾವು ಮದುವೆಗೆ ಅಂತ ಬಂದು ನಾವು ಊರಿಗೆ ಬರೋ ಪ್ಲ್ಯಾನೇ ಇರಲಿಲ್ಲ. ಅಚಾನಕ್ಕಾಗಿ ನಾವು ಊರಿಗೆ ಬಂದಂಥದ್ದು. ಸೊ ಸ್ವಲ್ಪ ಪಾಪು ಕೈಗೆ ಒಂಚೂರು ದುಡ್ಡು ಕೊಟ್ಬಿಟ್ಟು ಮಾತಾಡಿಸ್ಕೊಂಡು ಬರ್ತೀವಿ ಅಂತ ಹೇಳ್ಕೊಂಡು ಒಳ್ಳೆ ಸಾಂಗ್ಸ್ ಬರ್ತಾಯಿತ್ತು. ನನಗಂತೂ ಅದನ್ನೆಲ್ಲ ರೀಲ್ಸ್ ಮಾಡಬೇಕು ಅಂತ ಅನಿಸ್ತಾಯಿತ್ತು. ಸತೀಶ್ ಅಲ್ಲೇ ಗುರ್ರಾಯಿಸ್ತಾಯಿದ್ರು ನನ್ನನ್ನು. ಚಿನ್ನಮ್ಮ ಸೊ ಮನೆಗೆ ಬಂದ್ವಿ. ಸಂಜೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಕಾರಣ ಬ್ಯುಸಿಯಾಗಿಬಿಟ್ಟೆ. ಸ್ವಲ್ಪ ಸಾಮಾನೆಲ್ಲ ಖಾಲಿಯಾಗಿತ್ತು. ಪಾತ್ರೆ ತೊಳೆಯೋ ಸೋಪು, ಬಟ್ಟೆ ಒಗೆಯೋ ಸೋಪು, ಟೈಡ್ ಪ್ಯಾಕೆಟು ಮತ್ತು ಕಂಫರ್ಟು, ಲೈಝಾಲು, ಈ ಥರ ಸಣ್ಣ ಪುಟ್ಟದೆಲ್ಲ ಖಾಲಿಯಾಗಿತ್ತು. ತರೋಣ ಅಂತ ಲಾಯಲ್ ವರ್ಲ್ಡ್ಗೆ ಹೋಗಿದ್ದೆ. ಅದನ್ನೆಲ್ಲ ತೊಗೊಂಡು ಬೈಕಲ್ಲಿ ಒಂದು ಕಾಟನ್ ಬಾಕ್ಸ್ಗೆ ಹಾಕ್ಕೊಂಡು ಹಿಡ್ಕೊಳಕ್ಕಾಗ್ತಾಯಿಲ್ಲ, ಬಟ್ ಆದರೂ ಹಿಡ್ಕೊಂಡು ಮನೆಗೆ ಬಂದೆ. ಮಕ್ಕಳೆಲ್ಲ ತುಂಬ ಬೇಜಾರು ಮಾಡ್ಕೊಂಡಿದ್ರು, ನೀವು ಮಾತ್ರ ಹೋಗಿ ಬಂದಿದ್ದೀರಾ, ನಮ್ಮನ್ನೆಲ್ಲೂ ಕರ್ಕೊಂಡೋಗಿಲ್ಲ, ನಮಗೇನಾದರೂ ಕೊಡಿಸಿ ಅಂತ. ಸೊ ಏನಾದರೂ ಚಾಟ್ಸ್ ತಿನ್ಕೊಂಬರೋಣ, ಊಟ ಅಂತೂ ಮಾಡೋಂಗಿರಲಿಲ್ಲ. ಹಾಗಾಗಿ ಏನಾದರೂ ಚಾಟ್ಸ್, ಮಸಾಲ ಪುರಿ, ಪಾನಿಪುರಿ ಏನಾದರೂ ತಿನ್ಕೊಂಬರೋಣ ಅಂತ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋಂಥ ಬ್ಯಾಂಕ್ ಆಫ್ ಬರೋಡಾ ಸರ್ಕಲಲ್ಲೇ ಮಸಾಲೆ ಪುರಿ, ಗೋಬಿ, ನೂಡಲ್ಸ್ ಮಕ್ಳಿಗೂ ಕೂಡ ಸುಮಾರು ದಿನದಿಂದ ಕೊಡಿಸೇ ಇರಲಿಲ್ಲ. ಹಾಗಾಗಿ ತಿಂದ್ಕೊಂಡು ಮನೆಗೆ ಹೋದ್ವಿ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.